Welcome to YouTube channel Study Karnataka. This is the video regarding backward class welfare officer on various development corporation. ಹಲವಾರು ನಿಗಮಗಳನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಆ ನಿಗಮಗಳಲ್ಲಿ ನಾವು ಯಾವೆಲ್ಲ ಅಂಕಿಅಂಶಗಳನ್ನು ಕೊಟ್ಟಿದ್ದೇವೆ ಅವು 2022-23ಕ್ಕೆ ಅನ್ವಯವಾಗುತ್ತವೆ. ಆದರೆ 23, 24 ಹಾಗೂ 24 ಮತ್ತು 25 ಇದಕ್ಕಾಗಿ 2023 ಸೆಪ್ಟೆಂಬರ್ನಲ್ಲಿ ಹಾಗೂ ಆಗಸ್ಟ್ 2024ರಲ್ಲಿ ಹೊಸ ಅಧಿಸೂಚನೆಗಳನ್ನು ಬಿಡಲಾಗಿದೆ. ಅವುಗಳ ಪ್ರಕಾರ ಯಾವೆಲ್ಲ ಮಾಹಿತಿ ಇದೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಐ ವಿಲ್ ಟ್ರೈ ಟು ಟೆಲ್ ಯು ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ that has changed. I request you, those who have purchased the book, please do drop the numbers that are in the PDF and do correct these numbers according to the given schemes. ಯಾವೆಲ್ಲ ಸ್ಕೀಮ್ಗಳಿವೆ, ಯಾವೆಲ್ಲ ಅರ್ಹತೆಗಳಿದೆ, ಎಲ್ಲೆಲ್ಲಿ ಚೇಂಜ್ ಆಗಿದೆ ಅದನ್ನು ನಿಮ್ಮ ನೋಟ್ಸ್ನಲ್ಲಿ ಅಥವಾ PDF ಯಾರೆಲ್ಲ ತೊಗೊಂಡಿದ್ರ ಅದರಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ, ಸೆಪ್ರೇಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ಅದನ್ನು ಓದಿ. ಈಗ ನಿಮ್ಮ ಎಕ್ಸಾಮಿನೇಷನಲ್ಲಿ 2022-23 ಎಂದು ಕೇಳಿದ್ದಲ್ಲಿ ಏನು PDF-ನಲ್ಲಿದೆ ಅದೇ ಅಂಕಿಅಂಶ ಹಾಕಬೇಕಾಗತ್ತೆ. ಒಂದು ವೇಳೆ 23-24 ಅಥವಾ 24-25ಕ್ಕೆ ಯಾವ ಅಂಕಿಅಂಶ ಇದೆ ಅಂತ ಕೇಳಿದ್ದಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅದನ್ನು ಒಂಚೂರು ಗಮನ ಇಟ್ಟು ಕೇಳಿ, ಅದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಡಿ ಬರುವ ನಿಗಮಗಳಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯಡಿ ವೈಯಕ್ತಿಕ ಕೊಳವೆ ಬಾವಿ ಯೋಜನೆಯಡಿ ನಿಗದಿಪಡಿಸಿದ ಘಟಕದ ವೆಚ್ಚವನ್ನು ಹೆಚ್ಚಿಸುವ ಕುರಿತಾಗಿದೆ. ರೈಟ್, ಅಂದರೆ ಮೊದಲಿಗೆ ನಾವು ಏನು ಗಂಗಾ ಕಲ್ಯಾಣಿ ಸ್ಕೀಮ್ ನೋಡಿದ್ದೇವೆ ಅದರಲ್ಲಿ ಯಾವೆಲ್ಲ ಡಿಫ್ರೆನ್ಸ್ ಇದೆ, ಏನು ಅಮೌಂಟ್ ಇದೆ ಅದನ್ನು ಒಂಚೂರು ಹೆಚ್ಚಿಗೆ ಮಾಡಿದ್ದಾರೆ. ಆ ಅಮೌಂಟ್ ಏನಿದೆ ಅಂತ ಡೈರೆಕ್ಟಾಗಿ ನೋಡೋಣ. ಆ ಅಮೌಂಟನ್ನು ಎಕ್ಸಾಕ್ಟಾಗಿ ಬರ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದ್ದಲ್ಲಿ ಈಗ ಏನು ಹೇಳ್ತಾ ಇದ್ದೀನಲ್ಲ ಆ ಅಮೌಂಟನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ, ಗಂಗಾ ಕಲ್ಯಾಣಿ ಯೋಜನೆ 2023-24ನೇ ಸಾಲಿನಿಂದ ಅನ್ವಯವಾಗುವಂತೆ ಘಟಕ ವೆಚ್ಚವನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ 4,75,000 ರೂಪಾಯಿಯನ್ನು ಮಂಜೂರು ಮಾಡಲಾಗುತ್ತೆ ಪ್ರತಿಯೊಬ್ಬ ಫಲಾನುಭವಿಗೆ. ದಟ್ ಮೀನ್ಸ್ ಇನ್ ದೀಸ್ 6 districts, that is ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, that is ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಕೋಲಾರ, ಚಿಕ್ಕಬಳ್ಳಾಪುರ and ತುಮಕೂರು, the amount is increased to 4.75 lakh rupees. In that 4 lakh rupees will be subsidy, 75,000 rupees will be for Bescom, Hescom, these electrical companies, and 50,000 rupees will be loan amount. ಈ 4,75,000 ರೂಪಾಯಿಯಲ್ಲಿ ಈ 6 ಜಿಲ್ಲೆಗಳಲ್ಲಿ 4 ಲಕ್ಷ ರೂಪಾಯಿ ಸಹಾಯಧನವಾಗಿರುತ್ತೆ. 75,000 ರೂಪಾಯಿ ವಿದ್ಯುತೀಕರಣ ಸೇರಿದಂತೆ ಆ ಕಂಪ್ನಿಗಳಿಗೆ ಹೋಗುತ್ತೆ. ಬೆಸ್ಕಾಮ್, ಹೆಸ್ಕಾಮ್ ಈ ರೀತಿಯಾದ ಕಂಪ್ನಿಗಳಿಗೆ ಹೋಗುತ್ತೆ. ಇನ್ನುಳಿದ 50,000 ರೂಪಾಯಿ ಸಾಲವನ್ನು ನೀಡಲಾಗುತ್ತೆ. ಹಾಗೂ ಇತರೆ ಜಿಲ್ಲೆಗಳಲ್ಲಿ ಈ 6 ಜಿಲ್ಲೆಗಳನ್ನು ಹೊರತುಪಡಿಸಿ ಇತರೆ ಜಿಲ್ಲೆಗಳಲ್ಲಿ 3,75,000 ರೂಪಾಯಿ ನೀಡಲಾಗುತ್ತೆ. ಅದರಲ್ಲಿ 3 ಲಕ್ಷ ರೂಪಾಯಿ ಸಹಾಯಧನ, 75,000 ರೂಪಾಯಿ ವಿದ್ಯುತೀಕರಣಕ್ಕಾಗಿ ಅಂದರೆ ಬೆಸ್ಕಾಮ್, ಹೆಸ್ಕಾಮ್ಗಳಿಗೆ ಮತ್ತು 50,000 ರೂಪಾಯಿ ಸಾಲ ನೀಡಲಾಗುತ್ತೆ. ಈಗ ನಿಮ್ಮ ಯಾವೆಲ್ಲ ಸ್ಕೀಮ್ಗಳಿದೆ ಅಂದರೆ ಯಾವೆಲ್ಲ ಅಭಿವೃದ್ಧಿ ನಿಗಮಗಳಿದೆ ಅದರಲ್ಲಿ ಗಂಗಾ ಕಲ್ಯಾಣಿ ಯೋಜನೆಗೆ ಎಷ್ಟು ಮೊತ್ತವನ್ನು ನೀಡ್ತಾರೆ ಎಂದು ಕೇಳಿದ್ದಲ್ಲಿ ಇದೇ ಮೊತ್ತನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ರೈಟ್, 6 ಜಿಲ್ಲೆಗಳಲ್ಲಿ 3,50,000 ರೂಪಾಯಿ, 75,000 ರೂಪಾಯಿ ಹೆಸ್ಕಾಮ್, ಬೆಸ್ಕಾಮ್ಗೆ ಹೋಗುತ್ತೆ, 50,000 ರೂಪಾಯಿ ಸಾಲವನ್ನು ನೀಡ್ತಾರೆ. ಟೋಟಲ್ ಆಗಿ 4,75,000 ರೂಪಾಯಿ. ಇನ್ನುಳಿದ ಜಿಲ್ಲೆಗಳಲ್ಲಿ 3,75,000 ರೂಪಾಯಿ, ಅದರಲ್ಲಿ 2.5 ಲಕ್ಷ ಸಹಾಯಧನ, 75,000 ರೂಪಾಯಿ ಸರಬರಾಜು ಕಂಪ್ನಿಗಳಿಗೆ ಮತ್ತು 50,000 ರೂಪಾಯಿ ಸಾಲವನ್ನು ನೀಡಲಾಗುತ್ತೆ. ಇದು ಮೊದಲನೇ ಅಪ್ಡೇಟ್ ಆಗಿದೆ. ರೈಟ್, ಇದು ಸೆಪ್ಟೆಂಬರ್ 2023ರಲ್ಲಿ ಅನ್ವಯ ಆಗುವಂತೆ ಈಗ ರೀಸೆಂಟಾಗಿ ಅಂದರೆ ನೀವು ನೋಡ್ಬೋದು 29/8/2023 ಈ ದಿನಾಂಕದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ರು. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ 2022-23ಕ್ಕೆ ಅನ್ವಯವಾಗುತ್ತೆ. ಆದರೆ 2023-24 ಮತ್ತು 24-25 ಇನ್ನು ಮುಂದೆ ಯಾವೆಲ್ಲ ಗಂಗಾ ಕಲ್ಯಾಣಿ ಸ್ಕೀಮ್ಗಳು ಬರುತ್ತೆ ಅದಕ್ಕೆ ಇದೇ ಮೊತ್ತ ಅನ್ವಯವಾಗುತ್ತೆ. ಸೊ ಹೀಗಾಗಿ ಈ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇದು ಮೊದಲನೇದು. ನೆಕ್ಸ್ಟ್ ಬಂದು ಈಗ ನೀವು ನೋಡ್ಬೋದು ಈ ಎಲ್ಲ ಸರಬರಾಜು ನಿಗಮಗಳಿಗೆ ಅದನ್ನು ನೀಡಲಾಗಿದೆ. ಕರ್ನಾಟಕ ಸರ್ಕಾರದ ನಡುವಳಿ ಮತ್ತೊಂದು ವಿಷಯ ಏನಂದರೆ, ಈಗ ಎರಡನೇ ಅಪ್ಡೇಟನ್ನು ನೋಡೋಣ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಸಾಲ ಯೋಜನೆ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಹೊರಡಿಸುವ ಕುರಿತಾಗಿದೆ. ಅಂದರೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಯಾರೆಲ್ಲ ಓದಲಿಕ್ಕೆ ಹೋಗ್ತಿದ್ರು ಅವರಿಗೆ ಮೊದಲಿಗೆ 3.5 ಲಕ್ಷ ಪ್ರತಿ ವರ್ಷಕ್ಕೆ ಅಥವಾ 10 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಆಗಿತ್ತು. ಹಾಗೂ ಅದಕ್ಕೆ ಬಡ್ಡಿ ದರ 2% ಇಟ್ಟಿದ್ರು. ಹಾಗಾದರೆ ಈಗ 2023-24ನೇ ಸಾಲಿನಿಂದ ಯಾರೆಲ್ಲ ನೀವು ವಿಶ್ವವಿದ್ಯಾಲಯದಲ್ಲಿ
ಹೊರಗೆ ವಿಶ್ವವಿದ್ಯಾಲಯದಲ್ಲಿ ಓದಲಿಕ್ಕೆ ಹೋಗಿ ಬಯಸ್ತೀರಾ ಅವರಿಗೆ ನೀವು ಇಲ್ಲಿ ನೋಡ್ಬೋದು ಅಪ್ಡೇಟ್ ಏನಂದರೆ, ಮೊದಲಿಗೆ ಹೇಗಿತ್ತು, ಕೇವಲ 1,000 ಯೂನಿವರ್ಸಿಟಿಗಳಲ್ಲಿ ಟಾಪ್ ರ್ಯಾಂಕಿಂಗಲ್ಲಿ ಇರಬೇಕು, ಈ ರೀತಿಯಾಗಿ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಟ್ಟಿದ್ರು. ಆದರೆ ಈಗ ಓನ್ಲಿ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ದಿ ಟಾಪ್ 500 ಯೂನಿವರ್ಸಿಟೀಸ್ ಆಸ್ ಪರ್ QS ಆರ್ ದಿ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಇನ್ ದಿ ಇಯರ್ ಆಫ್ ಎ ಲೋನ್ ಸ್ಯಾಂಕ್ಷನ್ ವಿಲ್ ಬಿ ಎಲಿಜಿಬಲ್ ಅಂಡರ್ ದ ಸ್ಕೀಮ್. ಅಂದರೆ ಎಷ್ಟಿರಬೇಕು, ಟಾಪ್ 500 ಯೂನಿವರ್ಸಿಟಿಯಲ್ಲಿ ನೀವು ಓದಕ್ಕೆ ಹೋಗ್ತಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಇರಬೇಕಾಗುತ್ತೆ. ಎರಡನೇದು 2023-24ನೇ ಸಾಲಿನ ಶೂನ್ಯ ಬಡ್ಡಿ ದರದಲ್ಲಿ ಪ್ರತಿ ವಿದ್ಯಾರ್ಥಿಗೆ 20 ಲಕ್ಷದ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಮೊದಲಿಗೆ ಎಷ್ಟಿತ್ತು, 10 ಲಕ್ಷ ಇತ್ತು, ಈಗ 20 ಲಕ್ಷ. ಈಗ ನೀವು ಎಕ್ಸಾಮಿನೇಷನಲ್ಲಿ ಕೇಳಬಹುದು ಎಷ್ಟರಿಂದ ಎಷ್ಟು ಮಾಡಲಾಗಿದೆ ಎಂದು ಕೇಳ್ತಾರೆ, ಆಗ 10 ಲಕ್ಷದಿಂದ 20 ಲಕ್ಷ. ಮತ್ತೊಂದು ಮೂರನೇ ಕಂಡೀಷನ್ ಅಂದರೆ, ಸಬ್ಜೆಕ್ಟ್ ಟು ದಿ ಕಂಡೀಷನ್ 1 ದ ಸೆಲೆಕ್ಷನ್ ವಿಲ್ ಬಿ ಫೈನಲೈಸ್ಡ್ ಬೈ MD ಆಫ್ ದಿ ಲೋನ್ ಸ್ಯಾಂಕ್ಷನಿಂಗ್ ಕಾರ್ಪೊರೇಷನ್. ಇದೊಂದು ಅಪ್ಡೇಟನ್ನು ನೀವು ನೋಟ್ಸಲ್ಲಿ ಮಾಡ್ಕೊಳ್ಳಿ. ಇದು ಎರಡನೇ ಅಪ್ಡೇಟ್ ಆಯಿತು. ಇದು ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಅನ್ವಯವಾಗುತ್ತೆ. ಯಾವೆಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ವಿದೇಶಿ ವ್ಯಾಸಂಗಕ್ಕಾಗಿ ನಿಮಗೆ ಅನುಮೋದನೆ ಸಹಾಯಧನ ನೀಡ್ತಾರೆ, ಅದರಲ್ಲಿ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಟೋಟಲಾಗಿ 20 ಲಕ್ಷ ರೂಪಾಯಿ ಮತ್ತು 0 ಬಡ್ಡಿ ದರ, ಶೂನ್ಯ ಬಡ್ಡಿ ದರ. ಮೂರನೇದು, ಇಲಾಖೆ ವ್ಯಾಪ್ತಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ, ಆಶ್ರಮ ಶಾಲಾ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾಸಿಕ ಭೋಜನ ವೆಚ್ಚದ ದರಗಳನ್ನು ಹೆಚ್ಚಿಸುವ ಬಗ್ಗೆ ಇದೆ. ಇದು 2023-24ರಿಂದ ಅನ್ವಯವಾಗುತ್ತೆ. ಹೀಗಾಗಿ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ 2022-23 ಇದೆ. ಆದರೆ 23-24 ಮತ್ತು 24-25ರಿಂದ ಈ ವಿದ್ಯಾರ್ಥಿ ಪ್ರತಿ ತಿಂಗಳಿಗೆ 100 ರೂಪಾಯಿಯಂತೆ ಹೆಚ್ಚಿಸಲಾಗಿದೆ. ಅಂದರೆ ಈಗ ಟೋಟಲ್ ಎಷ್ಟಿದೆ ಅಂತ ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ. ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿಗಳಿಗೆ ಮೊದಲಿಗೆ 1650 ರೂಪಾಯಿ ಇತ್ತು, ಈಗ 1750 ಆಗಿದೆ. ಸರ್ಕಾರಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಥವಾ ಕಾಲೇಜುಗಳಲ್ಲಿ 1750 ಇತ್ತು, ಈಗ 1850 ರೂಪಾಯಿ ಆಗಿದೆ. ಸರ್ಕಾರಿ ಆಶ್ರಮ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮೊದಲಿಗೆ 1350 ರೂಪಾಯಿ ಇತ್ತು, ಈಗ 1450 ಆಗಿದೆ. ಖಾಸಗಿ ಅನುದಾನಿತ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿಗಳಿಗೆ ಮೊದಲಿಗೆ 1150 ರೂಪಾಯಿ ಇತ್ತು, ಈಗ 1250 ಆಗಿದೆ. ಖಾಸಗಿ ಅನುದಾನಿತ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿಗಳಿಗೆ ಮೊದಲಿಗೆ 1250 ಇತ್ತು, ಈಗ 1350 ಆಗಿದೆ. ಹಾಗೂ ಖಾಸಗಿ ಅನಾಥಾಲಯ ವಿದ್ಯಾರ್ಥಿಗಳಿಗೆ 950 ರೂಪಾಯಿ ಇತ್ತು, ಈಗ 1050 ರೂಪಾಯಿಯನ್ನು ಮಾಡಲಾಗಿದೆ. ಇದು ನೀವು ನೋಡ್ಬೋದು. ಈಗ ರೀಸೆಂಟ್ ಬೆಂಗಳೂರು ಬಂದಿರತಕ್ಕಂಥ ಒಂದು ರೀಸೆಂಟ್ ನೋಟಿಫಿಕೇಶನ್ ಪ್ರಕಾರ, ಅಂದರೆ 15/6/2024 ಪ್ರಕಾರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿಗಳಿಗೆ 1750 ರೂಪಾಯಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗೆ 1850 ರೂಪಾಯಿ ಹಾಗೂ ಆಶ್ರಮ ಶಾಲೆ ವಿದ್ಯಾರ್ಥಿಗಳಿಗೆ 1450 ರೂಪಾಯಿಯನ್ನು ನೀಡಲಾಗುತ್ತೆ. ಇದು ಮೂರನೇ ಅಪ್ಡೇಟು. ಈಗ ಏನೆಲ್ಲ ಹೇಳ್ತಾ ಇದ್ದೀನಿ, ಎಕ್ಸಾಮಿನೇಷನಲ್ಲಿ ಯಾವುದೇ ಆದ ಮಾಹಿತಿ ಬಂದಲ್ಲಿ ಈ ಹೇಳ್ತಕ್ಕಂಥ ಮಾಹಿತಿಯ ಮೇಲೆ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಡಿಯಲ್ಲಿ ಬರುವ ನಿಗಮಗಳಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ, ಇದರ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ 2023-22/9/2023ರಿಂದ ಇದು ಅನ್ವಯವಾಗುತ್ತೆ. ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯುವ ಜನರಿಗೆ 4 ಚಕ್ರಗಳ ವಾಹನ ಖರೀದಿಗೆ ಅವರು ಬ್ಯಾಂಕಿನಿಂದ ಪಡಿತಕ್ಕಂಥ ಸಾಲದಲ್ಲಿ ಗರಿಷ್ಠವಾಗಿ 50% ಅಥವಾ ಗರಿಷ್ಠವಾಗಿ 3 ಲಕ್ಷದ ಸಹಾಯಧನವನ್ನು ನೀಡಲಾಗುತ್ತೆ. ಇದೊಂದು ಅಪ್ಡೇಟನ್ನು ನಿಮ್ಮ ನೋಟ್ಸಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಥವಾ ಅರ್ಹತೆ ಏನಂದರೆ ಅದೇ ಸೇಮ್ ಆಗಿದೆ. ಗ್ರಾಮೀಣದಲ್ಲಿ ಇದ್ದಲ್ಲಿ 98,000 ರೂಪಾಯಿ ನಿಮ್ಮ ವಾರ್ಷಿಕ ಆದಾಯವಾಗಿರಬೇಕು, ಅಥವಾ ನಗರದಲ್ಲಿದ್ದಲ್ಲಿ 1,20,000ಕ್ಕಿಂತ ಕಡಿಮೆ ಆಗಿರಬೇಕು. ಇಷ್ಟು ಮಾಹಿತಿಯನ್ನು ನಿಮ್ಮ ನೋಟ್ಸಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಇದನ್ನು ಹೊರತುಪಡಿಸಿ ಇಲ್ಲೊಂಚೂರು ಸೆಪ್ರೇಟ್ ಮಾಹಿತಿ ಇದೆ ನೋಡಿ. ಅನುಷ್ಠಾನಗೊಳಿಸಿದ ಹಿಂದುಳಿದ ವರ್ಗಗಳ ಫಲಾನುಭವಿಗಳಿಗೆ ಸ್ವಯಂ ಉದ್ಯೋಗ ಯೋಜನೆಯಡಿ ಸಾಲವನ್ನು ನೀಡಲಾಗುತ್ತಿತ್ತು. ಆದರೆ ಮೊದಲಿಗೆ ಹೇಗಿತ್ತಂದರೆ, ನೀವು ಇಲ್ಲಿ ಮೊದಲಿಗೆ ನೋಡ್ಬೋದು, ಸಾಲದ ಭದ್ರತೆಗಾಗಿ ಸಾಲದ ಮೊತ್ತದಷ್ಟು ಮೌಲ್ಯವಿರುವ ಅರ್ಜಿದಾರರು ಅಥವಾ ಜಾಮೀನುದಾರರು ಸ್ಥಿರಾಸ್ತಿಯನ್ನು ನಿಗಮದ ಹೆಸರಿಗೆ ಆಧಾರ ಮಾಡಿಡಬೇಕಾಗಿತ್ತು. ಆದರೆ ಈಗೇನು ಮಾಡಿದ್ದಾರೆ ಅಂದರೆ 1 ಲಕ್ಷ ರೂಪಾಯಿವರೆಗೆ ಯಾವುದೇ ಆದ ಸ್ಥಿರಾಸ್ತಿಯ ಆಧಾರ ಬೇಡ ಎಂದು ಹೇಳಿದ್ದಾರೆ. ಹಾಗೂ 1ರಿಂದ 2 ಲಕ್ಷದವರೆಗೆ ನಿಮ್ಮ ಸಾಲವಿದ್ದಲ್ಲಿ ಭದ್ರತೆಗೆ ಅಥವಾ ಅರ್ಜಿದಾರರಿಂದ ಅಥವಾ ಜಾಮೀನುದಾರರಿಂದ ಸಾಲದ ಮೊತ್ತದ ಮೌಲ್ಯವಿರುವಷ್ಟು ಸ್ಥಿರಾಸ್ತಿಯನ್ನು ನಿಗದಿತ ಹೆಸರಿಗೆ ಸರಳ ನೋಂದಾಯಿತ ಮಾಡುವ ಪತ್ರದ ಮೂಲಕ ನೀವು ಸಾಲವನ್ನು ಪಡಿಬೇಕಾಗುತ್ತೆ. ಇದಿಷ್ಟೇ ಡಿಫ್ರೆನ್ಸ್ ಇದೆ. ಇದನ್ನು ಹೊರತುಪಡಿಸಿ ಮೆಜಾರಿಟಿ ಯಾವುದಾದ್ರೂ ಡಿಫ್ರೆನ್ಸ್ ಇದ್ದಲ್ಲಿ ನನಗೆ ಮೆಸೇಜ್ ಮಾಡಿ, ಆ ಡಿಫ್ರೆನ್ಸನ್ನು ನಮ್ಮ ಟೀಮ್ ವೆರಿಫೈ ಮಾಡುತ್ತೆ, ನಿಮಗೆ
ಕ್ಲಾರಿಫಿಕೇಶನ್ ಕೊಡ್ತೀವಿ. ಮತ್ತೊಂದು ಏನಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಪ್ರವೇಶಾತಿಗಾಗಿ ಸಂಬಂಧಿಸಿದಂತೆ ಆದಾಯ ಮಿತಿಯನ್ನು ಪರಿಷ್ಕರಿಸುವ ಬಗ್ಗೆ. ಮೊದಲಿಗೆ ಆದಾಯ ಮಿತಿ 44,500 ರೂಪಾಯಿ ಇತ್ತು. ಆದರೆ 2023-24ರಿಂದ ಈ ಆದಾಯ ಮಿತಿಯನ್ನು ಕ್ಯಾಟಗರಿ 1 ಅಂದರೆ ಪ್ರವರ್ಗ 1ಕ್ಕೆ ಯಾರು ಇರ್ತಾರೆ ಅವರ ಆದಾಯ ಮಿತಿ ವರ್ಷಕ್ಕೆ 2.5 ಲಕ್ಷ ಅಂದರೆ 2,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೂ ಪ್ರವರ್ಗ 2A, 2B, 3A ಮತ್ತು 3Bಗಳಿಗೆ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಈ ರೀತಿ ಆದಾಯ ಮಿತಿ ಇದ್ದಲ್ಲಿ ನಿಮಗೆ ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ಇದಿಷ್ಟು ಚೇಂಜಸ್ಗಳನ್ನು ಸರ್ಕಾರ ಈಗಾಗಲೇ ಮಾಡಿದೆ. 2024ರ ಅಪ್ಡೇಟನ್ನು ನಮಗೆ ಹೇಳ್ತಾ ಇದ್ದೀನಿ. ಇನ್ನು ಉಳಿದ ಯಾವುದಾದ್ರೂ ಅಪ್ಡೇಟ್ ಇದ್ದಲ್ಲಿ ನೀವು ನಿಮ್ಮ ಕಡೆಯಿಂದ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೋಟಿಫಿಕೇಷನ್ ಬಿಟ್ಟಿರ್ತಾರೆ, ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅವುಗಳನ್ನು ಓದಿ. ಯಾಕಂದರೆ ಪ್ರತಿ ತಿಂಗಳಿಗೆ ಒಂದು 10ರಿಂದ 15 ನೋಟಿಫಿಕೇಷನ್ ಬಿಡ್ತಾರೆ. ಪ್ರತಿ ತಿಂಗಳು ಇದು ಚೇಂಜ್ ಆಗ್ತಾನೆ ಇರುತ್ತೆ. ಆದರೆ ಈ ವರ್ಷಕ್ಕೆ ಮಾಹಿತಿಯ ಪ್ರಕಾರ ಈ ಇನ್ಫಾರ್ಮೇಷನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಇನ್ನೂ ಉಳಿದ ಮಾಹಿತಿ ಇದ್ದಲ್ಲಿ ನಮಗೆ ಮೆಸೇಜ್ ಹಾಕಿ, ನಮ್ಮ ಟೀಮ್ ವೆರಿಫೈ ಮಾಡುತ್ತೆ. ಎಲ್ಲ ಆಸ್ಪಿರೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಯಾರಾದರೂ ಸ್ಟಡಿ ಕರ್ನಾಟಕ ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.